ಅಕ್ಕಿ ಅಂತ ಹಾಕೋದು ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಕೊಡಿ ಹಬ್ಬಕ್ಕೆ ಹೋಗಿರೋ ವಿಡಿಯೋನ ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೆ. ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿನ್ನೆ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ನಾನು ಕೊಡಿ ಹಬ್ಬದಲ್ಲಿ ಲೈವ್ ವಿಡಿಯೋ ಕೂಡ ಮಾಡಿದ್ದೆ. ಅದನ್ನ 4 ನಿಮಿಷ ಮಾಡಿದ್ದೆ ಅಷ್ಟೇ. ಅದನ್ನ ಕಂಪ್ಲೀಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೆಲವರು ಆ ವಿಡಿಯೋನ ನೋಡಿದ್ರಿ. ನೆಕ್ಸ್ಟ್ ಯಾವಾಗ್ಲಾದ್ರೂ ಲೈವ್ ವಿಡಿಯೋನ ಮಾಡುವ ಅಂತ ಅನ್ಕೊಂಡಿದ್ದೆ. ಅದನ್ನ ಫಸ್ಟ್ ಟೈಮ್ ಮಾಡಿದ್ದು, ನಂಗೆ ಅಷ್ಟಾಗಿ ಸರಿಯಾಗಿ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಯಾವಾಗ್ಲಾದ್ರೂ ಲೈವ್ ವಿಡಿಯೋನ ಮಾಡುವ ಅಂತ ಅನ್ಕೊಂಡಿದ್ದೆ. ಅದನ್ನ ಕೂಡ ಟ್ರೈ ಮಾಡ್ತೆ. ಓಕೆನಾ? ಈ ವ್ಲಾಗ್ನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ. ಇವಾಗ ನಾವು ಕೋಡಿ ಹಬ್ಬಕ್ಕೆ ಬಂದ್ವಿ. ನಾವು ಬರುವಾಗ ಟೈಮ್ 10 ಗಂಟೆ 10:30 ಆಗಿತ್ತು. ಫಸ್ಟ್ ನಾವು ಕೆರೆ ಹತ್ರ ಹೋಗಿ ಅಲ್ಲಿ ಗಣಪತಿ ಟೆಂಪಲ್ ಫಸ್ಟ್ ದರ್ಶನ ಮಾಡಿ ಅದಾದ್ಮೇಲೆ ಕೆರೆನ ಒಂದ್ ಸುತ್ತು ಹೋಗಿ ಬರುವಂತ ಹೋಗ್ತಾ ಇದ್ವಿ. ಇಲ್ಲಿ ಕೆರೆ ಸುತ್ತಲೂ ಅಕ್ಕಿನ ಹಾಕ್ತಾ ಹೋಗ್ತಾ ಇದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು. ದೇವರಿಗೆ ಹರಕೆ ಏನಾದ್ರು ಇದೆ ಅಂತ ಅನ್ಸುತ್ತೆ. ಹಾಗೆ ನಾವು ಇವಾಗ ಟೆಂಪಲ್ ಒಳಗೆ ಬಂದ್ವಿ. ಇಲ್ಲಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಎಲ್ಲರೂ ಲೈನ್ ಅಲ್ಲಿ ನಿಂತ್ಕೊಂಡಿದ್ರು. ತುಂಬಾ ದೊಡ್ಡ ಲೈನೇ ಇತ್ತು. ಹಾಗಾಗಿ ಇನ್ನೇನು ರಥೋತ್ಸವ ಆಗ್ಲಿಕ್ಕೆ ದೇವರನ್ನ ಮೆರವಣಿಗೆಗೆ ರೆಡಿ ಆಗ್ತಿತ್ತು. ಆದ್ರಿಂದ ನಾವು ದೇವ್ರ ದರ್ಶನಕ್ಕೆ ಒಳಗೆ ಹೋಗಿಲ್ಲ. ಹಾಗೆ ರಥೋತ್ಸವ ನೋಡ್ಲಿಕ್ಕೆ ಹೋದ್ವಿ. उसी का हूँ, मेरा मालिक है शिवाय। कैलाशपति है वो, डम डम डमरू बजाए। मैं दास उसी का हूँ, मेरा मालिक है शिवाय।
ದೇವರ ರಥೋತ್ಸವ ಆಯ್ತು. ನಾವಿನ್ನು ಅಲ್ಲಿಂದ ಆನೆಗುಡ್ಡೆ ಟೆಂಪಲ್ ಕುಂಬಾಸಿಗೆ ಹೋದ್ವಿ. ಟೈಮ್ ಕೂಡ 12 ಗಂಟೆ ಆಗಿತ್ತು. ಅಲ್ಲಿ ದೇವರ ದರ್ಶನ ಮಾಡಿ ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇನ್ನು ನೈಟ್ ಏನೆಲ್ಲ ಆಯ್ತು ಅನ್ನೋದು ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೆ. ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಂತ ಹಾರ್ನ್ ಅಲ್ಲ ಬೇಡ